శ్రీ పార్వతీ సమేత కైలాసనాథ స్వామి దేవస్థానం బేరికి ఇక్కడ ఈరోజు కళ్యాణోత్సవం గిరిజా కళ్యాణోత్సవం జరపబడింది. ఈ దేవస్థానం ఇంప్రూవ్మెంట్ చేసిన దానికి మా వేణుస్వాములు నారాయణ శెట్టి గారు కొంచెం మెంబర్లు మంచి ఇంప్రూవ్మెంట్ చేసిండారు. ముందు ఇంత పూజలు నడుస్తూ ఉండలేదు, ఇప్పుడు బాగా పూజలు నడుస్తూ ఉంది. ఇదంతా వీళ్ళు ఆశీర్వాదం అని మేము కోరుకుంటున్నాం. బేరికి కైలాసనాథ స్వామి దేవస్థానము ఈరోజు గిరిజా కళ్యాణం నడిచినది. గురు బ్రహ్మ గురుర్విష్ణు గురుర్దేవో మహేశ్వరః గురు సాక్షాత్ పరబ్రహ్మ తస్మై శ్రీ గురవే నమః. వ్యోమయోమాయ విద్మహే సూక్ష్మ సూక్ష్మాయ ಧೀಮಹಿ ತನ್ನೋ ಕೈಲಾಸನಾಥ ಸ್ವಾಮಿ ಪ್ರಚೋದಯಾತ್. ಶ್ರೀ ಪಾರ್ವತಾದೇವಿ ಸಮೇತ ಕೈಲಾಸನಾಥೇಶ್ವರ ಸ್ವಾಮಿ ದೇವಾಲಯ ಬೇರ್ಕಿ. ಈ ಗ್ರಾಮದಲ್ಲಿ ಈ ಒಂದು ಶುಭ ದಿವಸದಲ್ಲಿ ಪ್ರಸನ್ನ ಪಾರ್ವತಾದೇವಿ ಸಮೇತ ಕೈಲಾಸನಾಥೇಶ್ವರ ಸ್ವಾಮಿಯ ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ. ಈ ಒಂದು ಶುಭ ಮಹೋತ್ಸವವನ್ನು ಶ್ರೀಮತಿ ಶ್ರೀ ಮಂಜುಳಾ ಚಂದ್ರಶೇಖರ್ ರೈಸ್ ಮಿಲ್, ಶ್ರೀ ಬಾಲಾಜಿ ರೈಸ್ ಮಿಲ್ಲರವರು ಈ ಒಂದು ಶುಭ ಮಹೋತ್ಸವವನ್ನು ನೆರವೇರಿಸ್ತಾ ಇದ್ದಾರೆ. ಅವರ ಮಗನ ವಿವಾಹ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ಈ ಒಂದು ಲೋಕ ಕಲ್ಯಾಣಾರ್ಥಕವಾಗಿ ಈ ಒಂದು ಶುಭ ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ಮಾಡಿಸಿ ಜನರಿಗೆ, ಗ್ರಾಮಕ್ಕೆ ಒಳ್ಳೆಯದಾಗಲಿ, ಕುಟುಂಬಕ್ಕೆ ಒಳ್ಳೆಯದಾಗಲಿ, ಸುಭಿಕ್ಷೆ ಆಗಲಿ, ಜನರಿಗೆ ತುಂಬ ಅನುಕೂಲವಾಗಲಿ, ವಿವಾಹ ಆಗದೇ ಇರೋರಿಗೆ ವಿವಾಹ ನೆರವೇರಲಿ, ಮತ್ತು ಸಂತಾನ ಭಾಗ್ಯ ಕೊಟ್ಟು ಎಲ್ರಿಗೂ ಸಹ ಶುಭವಾಗಲಿ ಅಂತ ಹೇಳ್ಬಿಟ್ಟು ಈ ಕ್ಷೇತ್ರನಾಥ ಪಾರ್ವತಾದೇವಿಯ ಅನುಗ್ರಹ ಎಲ್ಲ ಭಕ್ತಾದಿಗಳಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಮಹೋತ್ಸವನ ನೆರವೇರಿಸಿದ್ದಾರೆ. ಶಿವಂ ಭೂಯಾತ್. இன்னைக்கு இந்த பேரிகை கிராமத்தில் சிவன் கோயிலில் கிரிஜா கல்யாணம் நடந்திருக்கு. எங்கள் அம்மாவோட ரொம்ப நாள் ஆசை. எங்களுக்கு கல்யாணம் ஆகி 1 வருஷம் ஆகுது. போன வருஷம் இதே நாளில் தான் எங்களுக்கு கல்யாணம் ஆச்சு. ஸோ இந்த கல்யாண நாளில் சாமிக்கு கல்யாணம் பண்ணணும்னு ரொம்ப நாள் ஆசை. அது நிறைவேறியிருக்கு. வருஷம் சாமி எங்களுக்கு அதுக்கான வழியை காட்டி இதே மாதிரி வருஷம் கல்யாணம் பண்ணணும்னு நாங்கள் வேண்டிக்கிறோம். அப்பா பேர் சந்திரசேகர், அம்மா வந்து மஞ்சுளா. பாலாஜி ரைஸ் மில் பேரிகை.
சிவன் கோயிலில் கிரிஜா கல்யாணம் நடத்தணும், எங்கள் அம்மாவோட ஆசை ரொம்ப நாளாக நடத்தணுன்ட்டு அவங்களோட ஆசைக்காக நாங்கள்லாம் சேர்ந்து இன்றைக்கி கிரிஜா கல்யாணம் செஞ்சோம். செஞ்சதுக்கு நம்ம ஊரில் நம்ம கிராமத்துலேருந்து நிறைய பேர் வந்து எல்லோரும் சந்தோஷமாக கலந்துக்கிட்டாங்க. ரொம்ப சந்தோஷமாக இருந்துச்சு, ரொம்ப நல்லா நடந்துச்சு. இது வருஷம் இதே மாதிரி நடத்தணுன்ட்டு ஒரு ஆசை. கடவுள் அதுக்காக நமக்கு நல்ல வாய்ப்பு கொடுத்தா நல்லாயிருக்கும் சார். நாங்கள் வந்துட்டு வேடிக்கை தான். எங்கள் பெரியம்மா தான் இந்த கிரிஜா கல்யாணத்தை நடத்துனாங்க. அவங்களோட வேண்டுதல் வந்து நிறைவேறுச்சு இன்னைக்கு. ஸோ அது ரொம்ப சந்தோஷமாக இருக்குது. அப்புறம் ரொம்ப சிறப்பாக பண்ணாங்க. இங்கே எல்லாம் அம்மாவோட ஆசீர்வாதம் எல்லாருக்குமே இருக்கும். ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹದಿಂದ ಮಾಂಗಲ್ಯ ಭಾಗ್ಯ ಸಿಕ್ಕಿರೋರಿಗೆ ದಾಂಪತ್ಯ ಈ ಶ್ರೀಮತಿ ಮಂಜುಳಮ್ಮನವರು ಚಂದ್ರಶೇಖರ್ ಅವರು ಅವರ ಸಂಕಲ್ಪದಂತೆ ಕಲ್ಯಾಣೋತ್ಸವ ನಡೀತಾ ಇದೆ. ಅವರಿಗೆ ಭಗವಂತನ ಕೃಪೆ ಸದಾ ಇದೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಕೈಲಾಸನಾಥೇಶ್ವರ ಸ್ವಾಮಿಗೆ ಪಾರ್ವತಮ್ಮ ಸ್ವಾಮಿ ಚಂದ್ರಮಣೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಂಜುಳಮ್ಮನವರು, ಚಂದ್ರಶೇಖರ್ ಅವರು, ಕುಟುಂಬ ವರ್ಗದವರು ಸೇರಿ ಈ ಕಲ್ಯಾಣೋತ್ಸವವನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಆ ಕಲ್ಯಾಣೋತ್ಸವ ಪ್ರತಿ ವರ್ಷವೂ ಕೂಡ ನಡ್ಕೊಂಡು ಹೋಗಿ ಅಂತ ನಮ್ಮ ಸಂಕಲ್ಪ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಈಗ ಪಾರ್ವತಮ್ಮ ದೇವಿಗೆ ಮಾಂಗಲ್ಯ ಧಾರಣೆ ಆಗ್ತದೆ. ಎಲ್ಲರೂ ಕೂಡ ಭಗವಂತನನ್ನ ಮಹಾಸ್ವಾಮಿಯನ್ನ ಪಾರ್ವತಮ್ಮ ಚಂದ್ರಮಣೇಶ್ವರ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಓಂ ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೇ ಭದ್ರಮಿಸುಭಯತ್ವಂ ಜೀವಶರದಾಶತಂ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ.
ಅಶೋಕ್ ಕುಮಾರ್ ನನ್ನ ಹೆಸರು. ಇದು ಚೋಳರ ಕಾಲದಲ್ಲಿ ಕಟ್ಟಿರೋದು, 1384 ಕಟ್ಟಿರೋದು ಆಯಿತಾ. ಆಮೇಲೆ ಕೆಲವು ದಿವಸ ಅದು ಪೂಜೆಗಳಿಂದ ನಿಂತೋಯ್ತು. ಮೊಘಲ್ ಸಾಮ್ರಾಜ್ಯದ ಬಹಮಿನಿ ಸುಲ್ತಾನರಿಂದ ಸ್ವಲ್ಪ ತೊಂದರೆ ಆಯಿತು. ಆಮೇಲೆ ಬ್ರಿಟಿಷ್ ಕಾಲದಿಂದ ಮತ್ತೆ ಸ್ಟಾರ್ಟ್ ಆಯಿತು, ಜನಗಳು ಹೋಗೋದು ಬರೋದು. ಮತ್ತೆ ಯಾವಾಗ ಜೀರ್ಣೋದ್ಧಾರ ಆಗಿ ನಿಯರ್ಲಿ 30 ವರ್ಷ ಮೇಲೆ ಆಗೋದು. 30 ಮುಂದೆ ಜೀರ್ಣೋದ್ಧಾರ ಆಗಿ ಮತ್ತೆ ಡೈಲಿ ಅಭಿಷೇಕ ಪೂಜೆಗಳು ಡೈಲಿ ನಡೀತಾ ಇದೆ. ನಿಮ್ಮೂರಲ್ಲಿ ಯಾರು ಮೇಂಟೈನ್ ಮಾಡ್ತಾ ಇದ್ದು? ಮುಂದೆ ಐನವರು ಮಾಡ್ತಾ ಇದ್ದಿದ್ದು, ಪೂಜಾರಿ ವಂಶಸ್ಥರು ಮಾಡ್ತಾ ಇದ್ದಿದ್ದು, ಸಭಾಪತಿ ಅಂತ ಅವ್ರು ಮಾಡ್ತಾ ಇದ್ದಿದ್ದು. ಅದರ ಅನಂತರ ಅವರ ಜನ್ರೇಷನಲ್ಲಿ ಎಲ್ಲರೂ, ಆಮೇಲೆ ವೇಣುಗೋಪಾಲ್ ದೀಕ್ಷಿತ್ ಮಾಡಿದ್ರು, ಶಿವಕುಮಾರ್ ದೀಕ್ಷಿತ್ ಅವ್ರು ಮಾಡಿದ್ರು. ಅನಂತರ ಇವ್ರು ಮಾಡ್ತಾ ಇದ್ದಾರೆ. ಈಗ ಚಂದ್ರಶೇಖರ್ ಅಂತ ಮಾಡ್ತಾರೆ. ಓಂ ಸ್ವಸ್ತಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪಾರ್ವತಮ್ಮ ಸುಂದರವನೇಶ್ವರ ಸ್ವಾಮಿ ಬಹುಪದಾಯಕೋ ಓಂ ಮೇಘರಾಜಸ್ವ ಪ್ರಿಯ ಮೇಘರಾಜನೋಧಾರ್ಯ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪಾರ್ವತಮ್ಮ ಸುಂದರವನೇಶ್ವರ ಬಹುಪದಾಯಕೋ ಮೇಘರಾಜಸ್ವ ಪ್ರಿಯ ಮೇಘರಾಜನೋಧಾರ್ಯ ರಾಯಕೋಟ ಸುಬ್ರಹ್ಮಣ್ಯ ಜ್ಯೋತಿ ಕುಟುಂಬವರ್ಗದವರು. ಸಂಬಂಧ ಮಾಲಿಕರಾದ ಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಸಂಬಂಧ ಮಾಲಿಕೆ ಎಲ್ಲರಿಗೂ ಗಟ್ಟಿಯಾಗಿರಲಿ, ಸಂಬಂಧಗಳು ಒಂದಾಗಿರಲಿ, ಸಂಬಂಧಗಳು ಗಟ್ಟಿಯಾಗಿರಲಿ ಅಂತ ಹೇಳಿ ಈಗ ಸಂಬಂಧ ಮಾಲಿಕೆಯನ್ನ ಭಗವಂತನಿಗೆ ಅರ್ಪಣೆಯನ್ನು ಮಾಡಿದ್ವಿ. ನಾವು ಅರ್ಪಣೆ ಮಾಡಿದ ಭಗವಂತನಿಗೆ ನಿಮ್ಮ ಸಂಬಂಧಗಳು ಗಟ್ಟಿಯಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಹರ ಹರ ಮಹಾದೇವ. ಕೈಲಾಸನಾಥೇಶ್ವರ ಸ್ವಾಮಿಗೆ, ಕೈಲಾಸನಾಥೇಶ್ವರ ಸ್ವಾಮಿಗೆ ಪಾದಕರ್ಪಣೆ ಮಾಡಿ. ಧ್ರುವಂತೆ ರಾಜಾ ವರುಣಾ ಧ್ರುವಂ ದೇವಾ ಬೃಹಸ್ಪತಿಃ ಧ್ರುವಂತೆ ಇಂದ್ರಾಗ್ನೇಶ್ವರ ರಾಷ್ಟ್ರಂ ಧಾರಯತಾಂ ಧ್ರುವಂ ರಾಷ್ಟ್ರಂ ಧಾರಯತಾಂ ಧ್ರುವಂ ರಾಷ್ಟ್ರಂ ಧಾರಯತಾಂ ಧ್ರುವಂ. ನೀವು ಮಾಂಗಲ್ಯಧಾರಣೆ ಆದ್ಮೇಲೆ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಸಿಕ್ಕಿರುವಾಗ ಎಲ್ಲರೂ ಕೂಡ ಮಾಂಗಲ್ಯ ಭಾಗ್ಯ ಸಿಕ್ಕಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಾಂಗಲ್ಯ ಭಾಗ್ಯ ಸಿಕ್ಕಿರೋರಿಗೆ ದೀರ್ಘ ಸಮಯ ಗಲಾಟೆ ಮಾಡಬೇಡಿ. ಕಲ್ಯಾಣೋತ್ಸವ ಕೊನೆಯ ಹಂತದಲ್ಲಿ ಇದ್ದು ಈಗ ಗಂಡು ಹೆಣ್ಣು ರಿಸೆಪ್ಷನ್ ರೆಡಿ ಆಗಿದ್ದಾರೆ. ಪಾರ್ವತಿ ಮತ್ತು ಪರಮೇಶ್ವರನಿಗೆ ಯಾರಾದ್ರೂ ಕೂಡ ಪ್ರೆಸೆಂಟೇಷನ್ ಮುಯ್ಯೋದಿಸ್ತಕ್ಕಂಥವ್ರು ಇದ್ರೆ ಓದಿಸಬಹುದು. ಪಾರ್ವತಿ ಮತ್ತು ಪರಮೇಶ್ವರನಿಗೆ ಮುಯ್ಯೋದಿಸ್ತಕ್ಕಂಥವ್ರು ಪ್ರೆಸೆಂಟೇಷನ್ ಕೊಡ್ತಕ್ಕಂಥವ್ರು ಕೂಡ ಮುಂದುವರಿಸಬಹುದು. ನಮ್ಮಲ್ಲಿ ಪರವಾಗಿ ಪ್ರಾರ್ಥನೆ ಮಾಡಬೇಕು. ಎದ್ದಿಟ್ಕೊಳ್ತಾರೆ. ವಿಚಾರ
ಶ್ರೀನಿವಾಸ ಶ್ರೀರಂಗನವರು ಇದೇ ಕೂಡ ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಎಚ್.ಎಸ್. ಯಡಿಯೂರಪ್ಪ ಶಾಸ್ತ್ರಿಗಳು ಹಾಗೂ ಪ್ರಧಾನ ಅರ್ಚಕರಾಗಿರ್ತಕ್ಕಂಥವರು ಕೈಲಾಸನಾಥೇಶ್ವರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರು ವೇದಮೂರ್ತಿ ವೇದಬ್ರಹ್ಮ ಚಂದ್ರಶೇಖರ ಶಾಸ್ತ್ರಿಗಳು ಹಾಗೂ ಶ್ರೀಮದ್ ನಾಗಲಾಪುರದವರು ವೀರಭದ್ರ ಶಾಸ್ತ್ರಿಗಳು ವೇದಮೂರ್ತಿ ವೇದಬ್ರಹ್ಮ ವೀರಭದ್ರ ಶಾಸ್ತ್ರಿಗಳವರು ಎಲ್ಲರೂ ಸೇರಿಕೊಂಡು ಈ ಪಾರ್ವತಾಂಬ ಸಮೇತ ಚಂದ್ರಮೌಳೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಬೇರ್ಕೆ ಗ್ರಾಮದವರಾಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಮತ್ತು ಶ್ರೀ ಚಂದ್ರಶೇಖರ ಕುಟುಂಬ ವರ್ಗದವರು ಅವರ ಸಂಕಲ್ಪದಂತೆ ಈ ಶುಭದಿನದಲ್ಲಿ ಸ್ಥಾನದಲ್ಲಿ ನಡಿಬೇಕು ಅಂತೇಳಿ ಸಂಕಲ್ಪ ಮಾಡ್ಕೊಂಡಿದ್ರು. ಈ ಪಾರ್ವತಾಂಬ ಸಮೇತ ಚಂದ್ರಮೌಳೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ಅವರು ಮಾಡಿಸೋದೆಲ್ಲ ಕಣ್ತುಂಬಿಕೊಳ್ಳೋದೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಪಾರ್ವತಾಂಬ ಸಮೇತ ಚಂದ್ರಮೌಳೇಶ್ವರ ಸ್ವಾಮಿಯ ಅನುಗ್ರಹ ಸದಾ ಇದ್ದು ಈ ಬೇರ್ಕೆ ನಗರದ ಬೇರ್ಕೆ ಗ್ರಾಮದ ಎಲ್ಲ ಸದ್ಭಕ್ತರಿಗೂ ಕೂಡ ಶುಭವನ್ನುಂಟು ಮಾಡಲಿ, ಎಲ್ಲರಿಗೂ ಕುಟುಂಬ ವರ್ಗದ ಒಳ್ಳೆ ಆಯಸ್ಸು ಆರೋಗ್ಯ ಸಕಲ ಸಂಪತ್ತನ್ನ ಪ್ರಾಪ್ತಿಯನ್ನಾಗಲಿ ಮಾಡಲಿ ಅಂತೇಳಿ ಎಲ್ಲರೂ ಸುಭಿಕ್ಷೆಯಿಂದಾಗಿರಲಿ ಅಂತ ಹೇಳ್ಬಿಟ್ಟು ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀ ಪಾರ್ವತಿ ಪರಮೇಶ್ವರ ಹಾಗೆ ಸರ್ ಎಲ್ಲ ಒಳ್ಳೆಯದಾಗಲಿ, ಶುಭ ಆಗಲಿ. ಓಂ ಶತಮಾನಂ ಭವತಿ ಶತಾಯ ಪುರುಷೇಂದ್ರಿಯ ಪ್ರತಿಷ್ಠತೆ ದೀರ್ಘಮಾಯುಷ್ಯೋ ಒಳ್ಳೆ ಮಾಡಲಿ. வேடிக்கையில் கல்யாண உற்சவம் நடந்தது. இது வரைக்கும் 10 மணிலேருந்து 12 வரைக்கும் கல்யாணம் நல்லபடியாக முடிஞ்சது. ನಮ್ಮ ಹೆಸರು ಶಂಕರು. ತುಂಬ ದಿನ ಇದು ಬಂದು ಹೊಸೂರು ಬೇರಿಕೆನಲ್ಲಿ ಇದೆ. ಪೂರಿಗೆ ತುಂಬ ದಿನ ಇದೆ ಹೇಳ್ರಿ, ಹಂಗೆ ಹೇಳ್ರಿ. ಆಮೇಲೆ ಭಾಳ ಪ್ರತಿಷ್ಠ ದೇವಸ್ಥಾನ ಇದು. ಎಲ್ಲರೂ ಮುಂದೆ ಇದ್ದು ಮಾಡಿ ಕೊಡ್ಬೇಕು. ಇದು ಎಲ್ಲರೂ ಮಾಡ್ತಾ ಇದ್ದಾರೆ, ಎಲ್ಲರೂ ಶಪೆತ್ತಿ ಮಾಡ್ತಾ ಇದ್ದಾರೆ. ಕಲ್ಯಾಣ ಉತ್ಸವ ನಡೀತಾ ಇದೆ, ಇದು ನಡೀತಾ ಇದೆ. ಇನ್ನು ವರ್ಷ ಕೈಲಾಸನಾಥ ದೇವಸ್ಥಾನ ಹೊಸೂರು ಪಕ್ಕದಲ್ಲಿ ಬೇರಿಕೆನಲ್ಲಿ ಕೈಲಾಸನಾಥ ದೇವಸ್ಥಾನ ಇದು ಆಯ್ತು.